ನಾನ್ ಬದುಕಿರುವಾಗ್ಲೇನೆ ನಮ್ಮ ಅವ್ವನ್ ನಾನು ಅಲ್ಲಿಗೆ ಯಾಕೆ ಬಿಡ್ಬೇಕು ಅಂತೀನಿ. ಅದಕ್ಕೆ ಮದ್ವೆ ಅಂತ ಆದ್ರೆ ನಮ್ಮವ್ವ ನನ್ ಜೊತೆನೆ ಇರ್ತಾಳೆ, ಇಲ್ಲ ಅಂದ್ರೆ ಆಗಕ್ಕಿಲ್ಲ ಅಂದೆ. ಬೇಡ ಅಂತ ಹೋದ್ರು. ನೋಡು, ಈ ಸಂಬಂಧ ಒಪ್ಪಿಗೆ ಆಗದಿರೋದು ಒಳ್ಳೇದೇ ಆಯ್ತು. ನನ್ಗೂ ಅವನ್ ಕಣ್ಣು ಆಪರೇಷನ್ಗಿಂತ ಮುಂಚೆ ಮದುವೆ ಆಗಕ್ಕೆ ಮನ್ಸೇ ಇರ್ಲಿಲ್ಲ. ಚಲ್ವಿ, ಹಂಗಂದ್ರೆ ನಿನ್ ಮದ್ವೆ ಹಿಂಗಾದದು? ನಿಮ್ಮಿಬ್ರು ಮದ್ವೆ ಆದ್ಮೇಕೆ ಗಂಡ ಹೆಂಡತಿ ಮಧ್ಯೆ ಇದ್ದು ನಾನೇನ್ ಮಾಡೋದು? ಎಲ್ಲೋ ಒಂದ್ ಕಡೆ ಇರ್ತೀನಿ ಬಿಡು. ಅವ್ವ, ಇನ್ನೊಂದ್ ಕಿತ ನನ್ನ ಬಿಟ್ಟು ಹೋಯ್ತೀನಿ ಅಂತ ಏನಾರು ಹೇಳಿದ್ರೆ ನೀನ್ ಹೋಗಕ್ಕಿಂತ ಮುಂಚೆ ನಾನೇ ಎಲ್ಲಾದ್ರೂ ಹೊಂಟೋಯ್ತೀನಿ. ಅಯ್ಯೋ, ಅಂತ ಮಾತು ಅನ್ಬೇಡ ಚಲ್ವಿ. ನಿನ್ನ ಬಿಟ್ಟು ಬದುಕೋ ಶಕ್ತಿ ನನ್ಗಿಲ್ಲ ಕಣವ್ವ. ಇನ್ನೇನ್ ಮತ್ತೆ, ನನ್ ಮದ್ವೆ ಮಾಡ್ಬೇಕು ಅಂತ ನಿನ್ಗೆ ಎಷ್ಟು ಆಸೆ ಆಯ್ತೋ ನನ್ಗೂ ಅಷ್ಟೇ. ನಿನ್ ಕಣ್ಣು ಆಪರೇಷನ್ ಮಾಡಿಸ್ಬೇಕು ಅಂತ ಅದಕ್ಕಿಂತ ಜಾಸ್ತಿನೇ ಐತೆ. ವೆಂಕಿ, ನನಗೆ ಕಣ್ಣು ಆಪರೇಷನ್ ಆದ್ಮೇಕೆ ಚೆಲ್ವಿ ಮದ್ವೆನ ಕಣ್ ತುಂಬಾ ನೋಡಿ ಆನಂದ ಪಡ್ಬೋದು ಅಂತ ಹೇಳ್ತಾ ಇದೀಯಾ? ನೀನು ಸರಿಯಾಗಿ ಹೇಳ್ದೆ. ನಾನ್ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳಕಿಲ್ಲ. ಯಾವಾಗ ನೋಡಿದ್ರು ಮದ್ವೆ ಮದ್ವೆ ಮದ್ವೆ. ಹಂಗಲ್ಲ ಕಣವ್ವ, ತಾಯಿ ಕರಳಲ್ವೇ, ಅದಕ್ಕೆ ಹಿಂಗ್ ಹೇಳೋದು. ಆಯ್ತಾಯ್ತು. ಇಷ್ಟೊತ್ತಾದ್ರೂ ಇವ್ರು ಬರಲೇ ಇಲ್ವಲ್ಲ? ಮೀಟಿಂಗ್ ಮುಗ್ದಿದ್ಯೋ ಇಲ್ವೋ? ಛೇ, ಅವ್ರು ಹೇಳ್ದಂಗೆ ಬರ್ತಾ ಫೋನ್ ಮಾಡ್ಕೊಂಡು ಬರಬೇಕಿತ್ತು. ಆವಾಗ ಕಾಯೋದಾದ್ರೂ ತಪ್ಪೋದು. ನೋಡೋಣ. ವಿಶ್ವ ಅಲ್ವಾ? ಸಾರಿ, ನೀವು ಅಂತ ಗೊತ್ತಾಗುತ್ತೆ, ತುಂಬ ಕಾಯಿಸ್ಬಿಟ್ಟೆ ಅನ್ಸುತ್ತೆ. ಸರ್, ಇದು ನಿಮ್ಮನೇನಾ? ಸರ್, ಡಾಕ್ಯುಮೆಂಟ್ಸ್ ತಗೊಳ್ಳಿ. ನರಸಿಂಹ ಅವ್ರಿಗೆ ನೀವೇನಾಗಬೇಕು? ನಾನು ಅವ್ರ ಮಗ ಸರ್. ಮೈ ಗಾಡ್, ಜಸ್ಟ್ ವೆರಿ ಸ್ಮಾಲ್ ವರ್ಲ್ಡ್ ಅನ್ಸುತ್ತಲ್ಲ. ವಾಟ್ ಅ ಕೋಇನ್ಸಿಡೆನ್ಸ್ ನೋಡಿ. ನಾನು ಗೊತ್ತಿಲ್ಲದೆ ನಿಮ್ಗೆ ಬಂದು ನಿಮ್ಮ ಜಮೀನು ನೋಡಿದ್ದೀನಿ, ಆಮೇಲೆ ನಿಮ್ಮ ಮನೆಗೂ ಬಂದಿದ್ದೀನಿ. ಅವತ್ತೇ ನೀವು ಸಿಕ್ಬಿಟ್ಟಿದ್ದೀರಿ, ಕನ್ಫ್ಯೂಷನ್ಸೇ ಇರ್ತಿರ್ಲಿಲ್ಲ. ಪ್ಲೀಸ್ ಬನ್ನಿ. ಯಾಕೆ ಏನು ಯೋಚನೆ ಮಾಡ್ತಿದ್ದೀರಿ? ಬನ್ನಿ. ಇಲ್ಲ ಸರ್, ನಾನು ಹೊರಡಬೇಕು. ಅರೆ, ಮನೆವರೆಗೆ ಬಂದು ಒಳಗೆ ಬರಲಿಲ್ಲ ಅಂದರೆ ಹೇಗಪ್ಪ? ನಿಮ್ಮ ಮನೆಗೆ ಬಂದಾಗ ನಾನು ಸ್ವಂತ ಮಗನ ಹಾಗೆ ನೋಡಿಕೊಂಡ್ರು ನನ್ನ. ಈಗ ನೀವು ಹೀಗೆ ಮಾಡಿದ್ರೆ ಸರಿಯಾಗಲ್ಲ. ಪ್ಲೀಸ್ ಬನ್ನಿ. ಇಲ್ಲ ಸರ್, ನನ್ನ ಫ್ರೆಂಡ್ ಒಬ್ಬ ವೆಯ್ಟ್ ಮಾಡ್ತಾ ಇದ್ದಾನೆ, ನಾನು ಹೋಗಲೇಬೇಕು. ನೋ ವೇ, ನೀವು ಹೀಗೆ ಮಾತಾಡೋ ಹಾಗೇ ಇಲ್ಲ. ಅಲ್ಲ, ನೀವು ಮಾತ್ರ ಅತಿಥಿ ಸತ್ಕಾರ ಮಾಡಿಬಿಟ್ಟು ನನಗೆ ಅವಕಾಶ ಕೊಡದೇ ಇದ್ರೆ ಹೇಗೆ? ಬನ್ನಿ. ಅಲ್ಲ ಸರ್, ಅದು ನೋಡಿ, ನೀವೇನೂ ಹೇಳೋ ಹಾಗಿಲ್ಲ. ನೀವೇನಾದರೂ ಈಗ ಹೇಳಿದ್ರೆ ನನಗೆ ಸಮಾಧಾನ ಆಗೋದಿಲ್ಲ. ನನ್ನ ಮನಸ್ಸಿಗೆ ತುಂಬ ಬೇಜಾರಾಗುತ್ತಪ್ಪ. ಸರ್, ಅದು ಹಾಗಲ್ಲ ಸರ್. ನೀವು ನಮ್ಮ ಮನೆಗೆ ಬಂದು ಊಟ ಮಾಡಿಕೊಂಡೇ ಇವತ್ತು ಹೋಗಬೇಕು. ಬೇಕಾದ್ರೆ ನೀವು ವಾಪಸ್ ಹೋಗೋದಕ್ಕೆ ನಾನೇ ಕಾರ್ ಅರೇಂಜ್ ಮಾಡಿಕೊಡ್ತೀನಿ. ನನ್ನ ಕಾರೇ ಇದೆ. ಆಲ್ ಫೈನ್ ದೆನ್, ಪ್ಲೀಸ್ ಬನ್ನಿ. ಇದು ಜಾನು ಮನೆನಾ? ಇಷ್ಟೊತ್ತಿಲ್ಲೇ ಇದ್ರೂ ಗೊತ್ತೇ ಆಗ್ಲಿಲ್ವಲ್ಲ. ಹಾಗಾದ್ರೆ ಜಾನು ಮನೆ ಒಳಗಡೆ ಇರ್ತಾಳೆ. ಹಾಂ ಸರ್. ಲಕ್ಷ್ಮಿ, ಭಾವನನ್ ಜೊತೆ ಮಾತಾಡ್ದ?
ಮಾತಾಡ್ದೇರಿ. ಯಾಕೋ ಅವಳು ಎಷ್ಟೇ ಹೇಳಿದ್ರು ಒಕ್ಕೋತಾನೇ ಇಲ್ಲ. ಬೇಡವೇ ಬೇಡ ಅಂತ ಹೇಳ್ತಿದ್ದಾಳೆ. ಮೊದ್ಲೆಲ್ಲ ಇಷ್ಟೊಂದು ಹಠ ಮಾಡ್ತಿರ್ಲಿಲ್ಲ. ಬೇಡ ಅನ್ನೋಳು ಮತ್ತೆ ಮತ್ತೆ ಹೇಳ್ದಾಗ ಸುಮ್ನಾಗೋಳು. ಆದ್ರೆ ಈಗ ಖಡಾಖಂಡಿತವಾಗಿ ಬೇಡ ಅಂತಿದ್ದಾಳೆ. ನನ್ಗಂತೂ ಏನು ಅರ್ಥನೇ ಆಗ್ತಿಲ್ಲ ರೀ. ಪಾಪ, ಅವಳಿಗಿನ್ನೂ ಹಳೇದನ್ನು ಮರೆಯೋಕ್ಕಾಗಿಲ್ಲ ಅನ್ಸುತ್ತೆ ಲಕ್ಷ್ಮಿ. ಮದುವೆ ವಿಷಯದಲ್ಲಿ ಭಾವನಾ ತುಂಬಾ ನೋವು ಅನುಭವಿಸ್ಬಿಟ್ಟಿದ್ದಾಳೆ. ಹೌದು ರೀ, ಇತ್ತೀಚೆಗಂತೂ ತುಂಬಾ ಬೇಜಾರಲ್ಲಿದ್ದಾಳೆ. ಏನಾಯ್ತು ಅಂದ್ರೆ ಏನೂ ಹೇಳಲ್ಲ. ಸುಮ್ಮನೆ ಅವಳೊಬ್ಳೇ ಕೂತ್ಕೊಂಡಿರ್ತಾಳೆ. ಎಲ್ಲ ನಮ್ಮ ಗ್ರಾಚಾರ ಲಕ್ಷ್ಮಿ. ಎಲ್ಲ ಸರಿ ಹೋಯ್ತು, ಇನ್ನೇನು ಖುಷಿ ಪಡ್ಬೋದು ಅನ್ನೋ ಅಷ್ಟರಲ್ಲಿ ಏನೋ ಒಂದು ಶುರು ಆಗುತ್ತೆ. ಈ ಬದುಕು ಇನ್ನೂ ನಮಗೆ ಎಂತೆಂಥ ಪರೀಕ್ಷೆ ತಂದೊಡ್ಡದೋ ಗೊತ್ತಿಲ್ಲ ಲಕ್ಷ್ಮಿ. ಹೌದು ರೀ, ಇಂಥ ಎಷ್ಟೋ ಪರೀಕ್ಷೆಗಳನ್ನ ನಾವು ಗೆದ್ಕೊಂಡು ಬಂದಿದ್ದೀವ್ರಿ. ಕೆಲವು ಸಲ ಸೋಲ್ಬಹುದು, ಆದ್ರೆ ಕೊನೆಗೆ ನಾವು ಗೆದ್ದೇ ಗೆಲ್ತೀವಿ. ಆ ನಂಬಿಕೆ ನನ್ಗಿದೆ ರೀ. ಲಕ್ಷ್ಮಿ, ನಿನ್ನಿಂಥ ಮಾತು ನಂಬಿಕೆನೇ ನಾನು ಇಲ್ಲಿ ತನಕ ನಡೆಸ್ಕೊಂಡ್ಬಂದಿರೋದು. ಗೆದ್ದೇ ಗೆಲ್ತೀವಿ ನಿಜ. ಸರಿ, ಒಂದು ನಿಮಿಷ ಬರ್ತೀನಿ. ಬೇಬಿ, ಭಾವನಂಗೆ ಇದಕ್ಕಿಂತ ಒಳ್ಳೆ ಸಂಬಂಧ ಎಲ್ಲಿ ಸಿಗತ್ತೆ ಹೇಳು? ಅವಳಿಗೆ ಬೇರೆ ಮದುವೆ ವಯಸ್ಸು ಮೀರೋಗಿದೆ. ಅವಳ ಜಾತಕ ಬೇರೆ ಸರಿ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಗುನ ಜೊತೆ ಕರ್ಕೊಂಬಂದ್ರು ಓಕೆ ಅಂತ ಹೇಳ್ದಾನೆ ಅಂತ ಹೇಳಿದರೆ ಆ ಹುಡುಗ ಎಷ್ಟು ಬ್ರಾಡ್ ಮೈಂಡೆಡ್ ಅಂತ ನೀನೇ ಯೋಚನೆ ಮಾಡು. ಈ ಒಳ್ಳೆ ಸಂಬಂಧನೂ ಬೇಡ ಅಂತ ಹೇಳ್ತೀಯಾಳೆ ಅಂದರೆ ನನಗೇನೋ ಅರ್ಥ ಆಗ್ತಿಲ್ಲಪ್ಪ. ನನಗೂ ಏನೂ ಗೊತ್ತಾಗ್ತಿಲ್ಲ ಬೇಬಿ. ನೋಡೋಣ, ಅಪ್ಪ ಅಮ್ಮ ಅಕ್ಕನ ಕನ್ವಿನ್ಸ್ ಮಾಡಬಹುದು. ಹಾಗೇನಾದರೂ ಇದ್ದರೆ ನಾನು ಒಂದ್ಸಲ ಅವಳ ಹತ್ರ ಮಾತಾಡ್ತೀನಿ. ಎಲ್ಲಿ ತನಕ ಬಂತೆ ಬಾವು ನನ್ನ ಮದುವೆ ವಿಷಯ? ಏನೋ ಗೊತ್ತಿಲ್ಲ ರೀ. ಅತ್ತೆ ಅವಳ ಹತ್ರ ಮಾತಾಡಿದ್ದಾರೆ, ಆದರೆ ಅವಳೇನನ್ಲು ಅಂತ ಗೊತ್ತಾಗಿಲ್ಲ. ಏನಪ್ಪ, ಹೋಟೆಲಲ್ಲಿ ನನಗೆ ಖರ್ಚು ಮೇಲೆ ಖರ್ಚು. ಅವಳು ಮದುವೆ ಆಗಿ ಹೋದರೂ ಖರ್ಚು. ಸದಾಶಿವಂಗೆ ಅದೇ ಧ್ಯಾನ ಅಂತ ನಿಮ್ಮ 3 ಹೊತ್ತು ಖರ್ಚಿಂದೇ ಚಿಂತೆ. ನಿಮ್ಮ ದುಡ್ಡು ಖಾಲಿ ಆಗೋಗುತ್ತೆ ಅಂತ ಅವಳಿಗೆ ಮದುವೆ ಮಾಡಿಸಿದೆ ಹಾಗೆ ಇರೋಕ್ಕಾಗತ್ತಾ? ಅಯ್ಯೋ ಬೇಡ ಕಣ, ಅವಳು ಮದುವೆ ಆಗಲಿ. ಹೇಗೋ ಸ್ವಲ್ಪ ಖರ್ಚಲ್ಲಿ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಮದುವೆ ಆಗದಿದ್ರೆ ಇನ್ನೂ ಕಷ್ಟ ಆಗ್ಬಿಡುತ್ತೆ. ಬೇಗ ಮದುವೆ ಆಗ್ಬಿಡ್ಲಿ. ನೀವು ಹಿಂಗೆ ಆಡೋದಕ್ಕೂ ಅವಳು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳೋದಕ್ಕೂ ಸರಿಯಾಗಿದೆ. ಆದರೆ ಪಾಪ ರೀ, ಅತ್ತೆ ಮಾವನ ಪಾಡು ನೋಡೋಕ್ಕಾಗ್ತಾಯಿಲ್ಲ. ಮದುವೆ ವಯಸ್ಸು ಮೀರಿರೋ ಮಗಳು ಮನೇಲಿ ಮದುವೆ ಆಗದೆ ಹಾಗೆ ಉಳಿದ್ರೆ ತಂದೆ ತಾಯಿಗಳಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಪಾಪ ಅತ್ತೆ ಮಾವ. ನೀನು ಹೇಳು ನಿಮ್ಮ ಅತ್ತೆ ಮಾವಂಗೆ ಮದುವೆಗೆ ಒಪ್ಸಿ ಅಂತ. ನೋಡ್ತಾ ಇರಿ, ಈ ಸಲ ಅತ್ತೆ ಮಾವಳನ್ನ ಮದುವೆಗೆ ಒಪ್ಪಿಸ್ತಾರೆ. ಏನೋಪ್ಪ, ಒಟ್ಟಿನಲ್ಲಿ ನನ್ನ ಲೆಕ್ಕ ತಪ್ಪಿದ್ರೆ ಸಾಕು. ಬರೀರಿ, 3 ರೂಪಾಯಿ ಐಸ್ ಕ್ಯಾಂಡಿ, 2 ರೂಪಾಯಿ ಬಳಪ. ಬರೀತಿದ್ದೀನಿ. ಚಿನ್ನಮರಿ, ಹಾಂ ರೀ. ನಿಮಗೆ ಹೇಳಿದೆ ಇವತ್ತು ನಾನು ಮನೆಗೆ ಒಬ್ಬರು ಗೆಸ್ಟನ್ನು ಕರ್ಕೊಂಬಂದ್ಬಿಟ್ಟಿದ್ದೀನಿ. ನಿಮಗೆ ಬೇಜಾರಿಲ್ಲ ತಾನೆ? ಅದೇ ಮತ್ತೆ, ಇದರಲ್ಲಿ ಬೇಜಾರಾಗುವಂಥದ್ದೇನಿದೆ? ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅದು ಖುಷಿ ಆಗುತ್ತಲ್ವಾ? ಅಂದಾಗೆ ಯಾರು ಬಂದಿರೋದು? ಅದು ನಿಮಗೆ ಸರ್ಪ್ರೈಸು. ಅದೇ ಜಮೀನು ನೋಡೋಕೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅವ್ರ ಮಗ ಬಂದಿದ್ದಾರೆ. ಡಾಕ್ಯುಮೆಂಟ್ಸು ಪೇಪರ್ಸು ಎಲ್ಲ ತಂದಿದ್ದಾರೆ. ನಾನು ಅವ್ರ ಮನೆಗೆ ಹೋದಾಗ ಊಟ ಎಲ್ಲ ಹಾಕಿದ್ರು. ಅದಕ್ಕೆ ಅವರು ಇಲ್ಲಿಗೆ ಬಂದು ಊಟ ಮಾಡಲೇಬೇಕು ಅಂತ ಒತ್ತಾಯ ಮಾಡಿಬಿಟ್ಟು ಕರ್ಕೊಂಬಂದ್ಬಿಟ್ಟಿದ್ದೀನಿ. ಅಡುಗೆ ಇದೆ ತಾನೇ? ಇವಾಗಿರೋದು ಬರೀ ನಮ್ಮಿಬ್ರಿಗೆ ಮಾತ್ರ ಆಗುತ್ತೆ. ಪರವಾಗಿಲ್ಲ, ಒಂದು 10 ನಿಮಿಷ ಕೊಡಿ, ಬೇಗ ಏನಾದರೂ ರೆಡಿ ಮಾಡಿಬಿಡ್ತೀನಿ. ಆದರೆ ನಿಮಗೆ ತೊಂದರೆ ಇಲ್ಲ ತಾನೇ? ಇದರಲ್ಲಿ ತೊಂದರೆ ಏನು ಬಂತು?
ಮನೆಗೆ ಯಾರಾದರೂ ಅತಿಥಿಗಳು ಬರ್ತಿದ್ದಾರೆ ಅಂದರೆ ಅವ್ರು ಸತ್ಕಾರ ಮಾಡೋದು ನಮ್ಮ ಕರ್ತವ್ಯ. ನನಗೇನು ಬೇಜಾರಿಲ್ಲ, ನೀವು ಹೋಗಿ ಮಾತಾಡ್ತಾ ಇರಿ, ನಾನು ಬೇಗ ರೆಡಿ ಮಾಡಿಬಿಡ್ತೀನಿ. ಸರಿ, ನಾನು ಮಾತಾಡ್ತಿರ್ತೀನಿ. ಹಾಂ. ಅಪ್ಪ, ಅಂತೂ ಇಂತೂ ನಮ್ಮ ಮನೆಗೆ ಯಾರೋ ಒಬ್ಬರು ಗೆಸ್ಟ್ ಬಂದ್ರಲ್ಲ, ಅದೇ ಖುಷಿ. ಸಿದ್ದು ಫ್ರೆಂಡ್ ಅಂತ ಹೇಳಿದ್ದು ಅವ್ನಿಗೆ ಇಷ್ಟಪಡ್ತಿರೋ ಹುಡುಗಿ ಇರಬೇಕು. ಅದಕ್ಕೆ ಫ್ರೆಂಡ್ ಅಂದ ತಕ್ಷಣ ನುಲಿತಾ ಹೊಗಳ್ತಾ ಮಾತಾಡೋಕ್ಕೆ ಶುರು ಮಾಡ್ದ. ನಿಜ ಏನು ಅಂತ ನಾನು ತಿಳ್ಕೊಳ್ಬೇಕು. ಆದರೆ ಮನೆಯಿಂದ ಸರಿಯಾಗಿ ಮಾತಾಡೋಕ್ಕೆ ಆಗಲ್ಲ. ಒಂದು ಕೆಲಸ ಮಾಡ್ತೀನಿ, ಅವನಿಗೆ ಹೊರಗಡೆ ಮೀಟ್ ಆಗಕ್ಕೆ ಹೇಳಿ ಕೇಳ್ಬಿಡ್ತೀನಿ. ಹೇಳಿ ಮೇಡಮ್. ಹಲೋ ಗೌಡ್ರೆ, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಹೊರಗಡೆ ಸಿಗ್ತೀರಾ? ಇವತ್ತಷ್ಟೇ ಸಿಕ್ಕಿದ್ನಲ್ಲ ಮೇಡಮ್, ಅದೇನು ವಿಷಯ ಅಂತ ಫೋನಲ್ಲಿ ಹೇಳಿ. ಫೋನಲ್ಲೆಲ್ಲ ಹೇಳೋಕ್ಕಾಗಲ್ಲ. ನೀವು ನಿಜ ಹೇಳ್ತಿದ್ದೀರಾ ಸುಳ್ಳು ಹೇಳ್ತಿದ್ದೀರಾ ಅಂತ ಫೋನಲ್ಲಿ ನಾನು ಕಂಡುಹಿಡಿಯೋಕ್ಕಾಗಲ್ಲ. ಎದುರುಗಡೆ ಸಿಕ್ಬಿಟ್ರೆ ಕಾಣಿಸ್ಬಿಟ್ಟಿದೆ ಮೇಡಮ್. ನೀವು ಬನ್ನಿ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಸರಿ ಮೇಡಮ್, ಸಿಗ್ತೀನಿ. ಶಂಸಿ ವಿಶ್ವ, ಕೂತ್ಕೊಳ್ಳಿ. ಮನೇಲಿ ಇರೋದು ಬರೀ ನಾನು ಮತ್ತು ನನ್ನ ಹೆಂಡತಿ ಅಲ್ವಾ, ಹಾಗಾಗಿ ನಮ್ಮಿಬ್ಬರಿಗೆ ಸರಿಯಾಗಿ ಆಗೋ ಹಾಗೆ ಅಡುಗೆ ಮಾಡಿಬಿಟ್ಟಿದ್ದಾರೆ. ಇನ್ನೊಂದು 10 ನಿಮಿಷ ಅಡುಗೆ ರೆಡಿ ಆಗಿಬಿಡುತ್ತೆ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಸರ್, ನನ್ನಿಂದ ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಅವು ತೊಂದರೆನೂ ಇಲ್ಲ. ಬೈದ್ರೆ ಒಂದು ವಿಷಯ ಗೊತ್ತಾ, ನನ್ನ ಹೆಂಡತಿಗೆ ಈಗ ಸದ್ಯಕ್ಕೆ ನೀವು ಬಂದಿದ್ದೀರಾ ಅಂತ ನಾನು ಹೇಳೇ ಇಲ್ಲ, ಸುಮ್ಮನೆ ಗೆಸ್ಟ್ ಬಂದಿದ್ದಾರೆ ಅಂತ ಹೇಳಿದ್ದೀರಿ. ಅವ್ರು ನಿಮ್ಮನ್ನು ನೋಡಿದಾಗ ಗ್ಯಾರಂಟಿ ಸರ್ಪ್ರೈಸ್ ಆಗ್ತಾರೆ ನೋಡಿ. ಆಮೇಲೆ ನಿಮ್ಮ ಮನೆಗೆ ಹೋದಾಗ ನಿಮ್ಮ ತಂದೆ ತಾಯಿ ತುಂಬ ಚೆನ್ನಾಗಿ ನಾನು ನೋಡ್ಕೊಂಡ್ರಪ್ಪ, ತುಂಬ ಖುಷಿ ಆಯಿತು ನನಗೆ. ಹೌದು ಸರ್, ಅವರು ನಿಮ್ಮ ಬಗ್ಗೆ ಹೊಗಳ್ತಾ ಇದ್ರು. ಸಾರಿ, ಅವತ್ತು ನಾನು ನಿಮ್ಮನ್ನ ಮೀಟ್ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ, ಈಗ ಭೇಟಿ ಆಗ್ತಿದ್ದೀವಲ್ಲ ಬಿಡಿ. ಆಮೇಲೆ ಏನು ಮಾಡ್ಕೊಂಡಿದ್ದೀರಿ ಈಗ ನೀವು? ಕೆಲಸಕ್ಕೆ ಏನಾದ್ರು ಹೋಗ್ತಿದ್ದೀರಾ? ಇಲ್ಲ ಸರ್, ನಂದಿನ್ನೂ ಡಿಗ್ರಿ ಕಂಪ್ಲೀಟ್ ಆಗಿಲ್ಲ. ಯಾಕೆ? ಎಕ್ಸಾಮ್ ಟೈಮಲ್ಲಿ ನನಗೆ ಹುಷಾರಿರಲಿಲ್ಲ, ಅದಕ್ಕೆ ಎಕ್ಸಾಮ್ ಬರೆಯೋದಕ್ಕಾಗಲಿಲ್ಲ. ನನ್ನ ವೈಫು ಡಿಗ್ರಿನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ್ದಾರೆ ರೀ. ಇನ್ಫ್ಯಾಕ್ಟ್ ಕಾಲೇಜ್ಗೆಲ್ಲ ಫಸ್ಟ್ ಬಂದಿದ್ದಾರೆ. ಅಪ್ಪ, ಫಸ್ಟ್ ಟೈಮ್ ನಮ್ಮ ಮನೆಗೆ ಯಾರೋ ಗೆಸ್ಟ್ ಅಂತ ಬಂದಿದ್ದಾರೆ. ಆದರೆ ಯಾರು ಬಂದಿರೋದು ಅಂತ ಇವ್ರು ಹೇಳ್ತಾನೆ ಇಲ್ವಲ್ಲ. ಅನ್ನೋದಿಲ್ಲ, ಅಡುಗೆ ಎಲ್ಲ ಮುಗಿಸಿ ಒಟ್ಟಿಗೆ ಊಟ ಕೂತ್ಕೋತೀವಲ್ಲ, ಅವಾಗ ನನಗೆ ಗೊತ್ತಾಗುತ್ತೆ. ದೇವ್ರೆ, ಏನಾಗ್ತಿದೆ ಇಲ್ಲಿ? ಭಾವನಾ ಯಾಕೆ ಮದ್ವೆ ಬೇಡ ಅಂತ ಕಡ್ಡಿ ತುಂಡು ಮಾಡ್ದಾಗ ಹೇಳ್ತಿದ್ದಾಳೆ. ಈ ಖುಷಿ ಬೇರೆ ಅವಳ ಕತ್ತಲ್ಲಿರೋ ದಾರದ ಬಗ್ಗೆ ಮಾತಾಡ್ತಿದ್ದಾಳೆ. ಇದೆಲ್ಲ ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಭಾವನಾ ಏನಾದ್ರೂ ನನ್ನಿಂದ ಮುಚ್ಚಿಡ್ತಿದ್ದಾಳ? ಹೇಗ್ ತಿಳ್ಕೊಳ್ಳೋದು? ಏನಮ್ಮ ಇಷ್ಟೊತ್ತಲ್ಲಿ ಮಾಡ್ತಾ ಇದ್ದಾರೆ? ಹಲೋ ಅಮ್ಮ. ಜಾನು, ಏನ್ ಮಾಡ್ತಿದ್ಯಮ್ಮ?
ಅಯ್ಯೋ ಯಾಕಮ್ಮ ಒಂಥರ ಗಾಬರಿ ಆಗಿರೋ ಹಾಗಿದೆ, ಏನಾಯ್ತು? ನೀನ್ ಬಿಡುವಾಗಿದೀಯಾ? ನಿನ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಅಂಥದ್ದೇನಾಯ್ತಮ್ಮ? ಅದು ಭಾವನಾ ಬಗ್ಗೆ ಮಾತಾಡ್ಬೇಕು ಜಾನು. ಯಾಕೋ ಮನೆ ಪರಿಸ್ಥಿತಿ ಸರಿ ಇಲ್ಲ. ಅಯ್ಯೋ ಹೌದಾ ಅಮ್ಮ? ಒಂದೇ ಒಂದು ನಿಮಿಷ ವೆಯ್ಟ್ ಮಾಡ್ತೀಯಾ? ನಾನು ನಿಂಗೆ ಮತ್ತೆ ಫೋನ್ ಮಾಡ್ತೀನಿ. ಫಸ್ಟ್ ಟೈಮ್ ನಮ್ಮ ಮನೆಗೆ ಯಾರೋ ಗೆಸ್ಟ್ನ ಕರ್ಕೊಂಡು ಬಂದಿದ್ದಾರೆ, ಜಯಂತ್ ಅವರು. ಅವರಿಗೆ ನಾನೇ ಅಡುಗೆ ರೆಡಿ ಮಾಡಿರೋದು. ಅವ್ರನ್ನ ಜಯಂತ್ ಅವ್ರಿಗೆ ನೋಡ್ಕೊಳಕ್ಕೆ ಹೇಳಿಬಿಟ್ಟು ನಿನಗೆ ಫೋನ್ ಮಾಡ್ತೀನಿ. ಒಂದೇ ನಿಮಿಷ. ಹಾಂ ಸರಿ ಅಮ್ಮ, ಸ್ವಲ್ಪ ಬೇಗ ಮಾಡು. ನಿನ್ ಜೊತೆ ಮಾತಾಡ್ಬೇಕು. ನಾನು ಕಾಯ್ತಾ ಇರ್ತೀನಿ. ಸರಿ ಅಮ್ಮ. ಒಂದು ನಿಮಿಷ ಹೇಳಿ ಚಿನ್ನು ಮರಿ. ಸಾರಿ ರೀ, ಡಿಸ್ಟರ್ಬ್ ಮಾಡ್ತಿರೋದಕ್ಕೆ. ಎಲ್ಲ ಊಟ ರೆಡಿ ಇದೆ ಆಯಿತಾ? ಅಮ್ಮ ಕಾಲ್ ಮಾಡಿದ್ರು. ಅಕ್ಕನ ಬಗ್ಗೆ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಂತೆ. ಅದಕ್ಕೆ ನಾನು ರೂಮಲ್ಲಿ ಮಾತಾಡ್ತಾ ಇರ್ತೀನಿ. ನೀವು ಯಾರೋ ಗೆಸ್ಟ್ ಬಂದಿದ್ದಾರೆ ಅಂದ್ರಲ್ಲ, ಅವ್ರ ಜೊತೆನೇ ಇರಿ. ನಾನು ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಏನಾದರೂ ಬೇಕಿದ್ರೆ ಫೋನ್ ಮಾಡಿ, ಸರಿನಾ? ಪರವಾಗಿಲ್ಲ, ನಾನು ಇರ್ತೀನಿ, ನೀವು ಹೋಗಿ ಮಾತಾಡಿ. ದೇವ್ರೆ, ಇಷ್ಟು ದಿನ ಜಾನುವಿಂದ ಹೇಗೋ ತಪ್ಪಿಸ್ಕೊಂಡು ಬಂದಿದ್ದೀನಿ. ಇವತ್ತು ಕೂಡ ಅವಳು ನನ್ನನ್ನು ನೋಡದೆ ಇರೋ ಹಾಗೆ ಮಾಡಪ್ಪ. ನಿಮ್ಗೇನು ಬೇಜಾರಿಲ್ಲ ತಾನೇ? ಇಟ್ಸ್ ಫೈನ್, ಹೋಗಿ ಬನ್ನಿ. ಸರಿ. ವಿಶ್ವ ಅವರೇ ಬನ್ನಿ ಪ್ಲೀಸ್. ಏನು ಮನೇಲಿ ಬೇರೆ ಯಾರೂ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಆಗಲೇ ಹೇಳಿದ್ನಲ್ಲ, ಈ ಮನೇಲಿರೋದು ಬರೀ ನಾನು ಮತ್ತು ನನ್ನ ಶ್ರೀಮತಿ ಮಾತ್ರ. ಅವರು ಈಗ ಅವ್ರ ತಾಯಿ ಫೋನ್ ಬಂತು ಅಂತ ಅದು ರೂಮ್ನಲ್ಲಿ ಮಾತಾಡ್ತಾ ಇದ್ದಾರೆ. ಹೆಣ್ಮಕ್ಳು ನೋಡಿ, ತವ್ರ ಮನೆಯಿಂದ ಫೋನ್ ಬಂದುಬಿಟ್ರೆ ಸಾಕು, ಗಂಡ ಇರೋದನ್ನೇ ಮರ್ತು ಬಿಡ್ತಾರೆ. ಹೌದು ಸರ್. ಸರ್ ಫೈಲ್ ತೊಗೊಳ್ಳಿ. ಮಿಸ್ಟರ್ ವಿಶ್ವ, ನೀವು ಬಂದಾಗಲಿಂದ ಗಮನಿಸ್ತಾ ಇದ್ದೀನಿ, ಯಾಕೋ ತುಂಬ ಅನ್ಕಂಫರ್ಟಬಲ್ ಆಗಿದ್ದೀರಾ. ಎನಿ ಪ್ರಾಬ್ಲಮ್? ಅಥವಾ ನಾನು ಒತ್ತಾಯ ಮಾಡಿ ಮನೆ ಒಳಗೆ ಕರ್ಕೊಂಡು ಬಂದೆ ಅಂತ ನಿಮಗೆ ಬೇಜಾರಾಯ್ತಾ? ಇಲ್ಲ ಸರ್, ಹಾಗೇನೂ ಇಲ್ಲ. ನಾನು ಹಾಗೇನೆ ಹೊಸ ಜಾಗಕ್ಕೆ ಬಂದರೆ ಹೊಂದ್ಕೊಳಕ್ಕೆ ಕಷ್ಟ ಆಗುತ್ತೆ. ಜಾಗ ಹೊಸದಿರ್ಬೋದು ರೀ, ಆದರೆ ನಾವು ಹೊಸಬ್ರಲ್ವಲ್ಲ. ನಾವು ಹಳಬ್ರು. ಬನ್ನಿ ಊಟ ಮಾಡೋಣ. ಹ್ಯಾಂಡ್ ವಾಶ್ ಈ ಕಡೆ ಇದೆ, ಬನ್ನಿ. ಜಾನು. ಹಲೋ ಅಮ್ಮ, ಹೇಳಮ್ಮ. ಜಾನು, ಭಾವನಾ ಯಾಕೋ ಮೊದ್ಲಿನ ಥರ ಇಲ್ಲಮ್ಮ. ಯಾವಾಗ ನೋಡಿದ್ರೂ ಬೇಜಾರಲ್ಲೇ ಇರ್ತಾಳೆ. ಸರಿಯಾಗಿ ಊಟ ತಿಂಡಿನೂ ಮಾಡ್ತಾ ಇಲ್ಲ. ಮಾತಾಡ್ಸಿದ್ರೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡಲ್ಲ. ಹೌದಮ್ಮ, ನಾನು ಉತ್ಸವಕ್ಕೆ ಬಂದಾಗ ಗಮನಿಸಿದ್ದೆ. ಅವಳಿಗೇನೋ ಮೊದಲಿನ ಥರ ಇಲ್ಲ. ಸ್ವಲ್ಪನೂ ಲವಲವಿಕೆ ಇಲ್ಲ. ಏನೋ ಕಳ್ಕೊಂಡಿರೋ ಹಾಗಿರ್ತಾಳೆ. ನಾನು ಕೇಳಿದಾಗ ತಲೆನೋವು ಅಂದ್ಲು. ಅದಕ್ಕೆ ನಾನು ಸುಮ್ಮನಾದೆ. ಈಗ ಮತ್ತೇನಾದರೂ ಆಯ್ತಾ? ಜಾನು, ಅದು ಶಾಸ್ತ್ರಿಗಳು ಒಂದ್ ಜಾತಕ ಕೊಟ್ಟಿದ್ರು. ಇಬ್ಬರ ಜಾತಕನೂ ಚೆನ್ನಾಗಿ ಕೂಡ್ ಬಂತು ಅಂತ. ಅವಳಿಗೆ ಹೇಳ್ದೆ ಗಂಡಿನ ಕಡೆಯವ್ರನ್ನ ಮನೆಗೆ ಕರ್ಸಿದ್ವಿ. ಹುಡುಗನ್ಗೆ ಭಾವನಾ ತುಂಬಾ ಇಷ್ಟ ಆದ್ಲು. ಆದ್ರೆ ಭಾವನಾನೇ ಒಪ್ಕೋತಾ ಇಲ್ಲ. ಆಗಿಂದ ಹೀಗಾಡ್ತಾ ಇದ್ದಾಳೆ. ಅಮ್ಮ, ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ನೀವು ಯಾಕೆ ಇದೆಲ್ಲ ಮಾಡ್ತಾ ಇದ್ದೀರಾ? ಸ್ವಲ್ಪ ದಿನ ಅವಳ ಪಾಟಿಗಳನ್ನ ಬಿಟ್ಬಿಡಿ. ಇಷ್ಟು ದಿವಸ ಕಷ್ಟಪಟ್ಟಿದ್ದು ಸಾಕಾಗಿಲ್ವಾ? ಇಷ್ಟು ದಿವಸ ಜಾತಕದ ದೋಷದಿಂದ ಮದುವೆ ಮುರಿದು ಬೀಳ್ತಾ ಇತ್ತು. ಈಗ ಎಲ್ಲ ಸರಿ ಇರುವಾಗ ಸುಮ್ಮನೆ ಇರಕ್ಕಾಗತ್ತಾ? ಈಗ ನಮಗೂ ವಯಸ್ಸಾಗ್ತಾ ಇದೆ. ನಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ಅವಳ ಮದುವೆ ಅಂತ ಆದ್ರೆ ನಮಗೂ ನೆಮ್ಮದಿ ಅಲ್ವಾ? ಅಯ್ಯಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಸ್ವಲ್ಪ ಸಮಾಧಾನ ಮಾಡ್ಕೊ. ನೀನು
ಅಕ್ಕನ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ಯಾ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ. ನಿಂಗೇನೂ ಆಗಲ್ಲ, ಆಗೋದಕ್ಕೆ ನಾವು ಬಿಡೋದೂ ಇಲ್ಲ. ಅವಳಿಗೂ ಸ್ವಲ್ಪ ಟೈಮ್ ಕೊಡು. ದಿನ ಕಳೆದ್ಮೇಲೆ ಮನ್ಸು ಬದಲಾಗ್ಬೋದೇನೋ. ಅವಳು ನನಗೆ ಗೊತ್ತಿರೋ ಹಾಗೆ ಬದಲಾಗೋ ಯಾವ ಲಕ್ಷಣನೂ ಕಾಣಿಸ್ತಿಲ್ಲ ಜಾನು. ಹುಡುಗ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾನೆ, ಓದಿದ್ದಾನೆ, ಸ್ವಂತವಾಗಿ ಹೋಟ್ಲು ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಗು ಇದೆ ಅಂತ ಗೊತ್ತಾದ್ರೂ ಭಾವನನ್ನ ಒಪ್ಕೊಂಡಿದ್ದಾನೆ. ಅಂಥದ್ರಲ್ಲಿ ಯಾವ ಕಾರಣಕ್ಕೆ ಸಂಬಂಧ ಬೇಡ ಅಂತ ಹೇಳಕ್ಕಾಗತ್ತೆ ಹೇಳು? ನೀನೇ ಅವಳ ಹತ್ರ ಮಾತಾಡು. ನಾವೇನಾದ್ರೂ ಅವಳಿಗೆ ಹೇಳಕ್ ಹೋದ್ರೆ ಕೋಪ ಮಾಡ್ಕೋತಾಳೆ, ಊಟ ತಿಂಡಿ ಬಿಟ್ಟು ಕೂತ್ಕೋತಾಳೆ. ಸರಿ ಅಮ್ಮ, ನಾನೇ ಒಂದ್ಸತಿ ಅವಳ ಹತ್ರ ಮಾತಾಡ್ತೀನಿ. ಸರಿ ಜಾನು, ಆದ್ರೆ ನಾನು ಫೋನ್ ಮಾಡಿ ಈ ವಿಷಯ ಹೇಳ್ದೆ ಅಂತ ಮಾತ್ರ ಅವಳ ಹತ್ರ ಹೇಳ್ಬೇಡ. ಸರಿ ಅಮ್ಮ, ನಾನು ಅವಳ ಹತ್ರ ಒಂದ್ಸತಿ ಮಾತಾಡ್ತೀನಿ. ಪ್ಲೀಸ್ ನೀನು ಧೈರ್ಯವಾಗಿರು. ಏನು ಗೊತ್ತಿಲ್ಲ ಅನ್ನೋ ಥರ ಮಾತಾಡು, ವಿಷಯ ತಿಳ್ಕೊಂಡು ಹೇಳು.